ತಿಳ್ಕೊಂಡು ಇವತ್ತ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿನ್ನಿನ ದಿವಸ ನಮ್ಮ ಭಾಗದ ಚಿಕ್ಕೋಡಿಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು ಬರೀ ನಮಗೆ ಜಿಲ್ಲೆ ಮಾಡೋದಷ್ಟೇ ಅಲ್ಲ, ಇದಕ್ಕೆ ಅನುದಾನವನ್ನು ಕೂಡ ಕೊಡಬೇಕು. ಅನುದಾನವನ್ನು ಕೊಟ್ಟಾಗ ಮಾತ್ರ ಜಿಲ್ಲೆ ಪರಿಪೂರ್ಣ ಆಗ್ತಾ ಇದೆ ಅನ್ನತಕ್ಕಂಥ ಮಾತನ್ನ ನಿನ್ನೆ ದಿವಸ ಒತ್ತಾಯ ಮಾಡಿದ್ದಾರೆ. ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಈಗ ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, 55 ಆಫೀಸ್ಗಳು ಬಂದಿದೆ. ಇನ್ನು ನಮಗೆ ಕಲೆಕ್ಟರ್ ಆಫೀಸ್ ಬರಬೇಕು, ಪೊಲೀಸ್ SP ಆಫೀಸ್ ಬರಬೇಕು, ಆಮೇಲೆ ZP ಕಾರ್ಯದರ್ಶಿ ಆಫೀಸ್ ಬರಬೇಕು. 3 ಆಫೀಸ್ಗಳು ಬಂದ್ರೆ ನಮ್ಮ ಈ ಏನು ಕ್ರಿಯೆ ಇದೆಯಲ್ಲ ಅದೆಲ್ಲ ಪರಿಪೂರ್ಣ ಆಗ್ತಾ ಇದೆ. ನಿಜವಾಗಿಯೂ ಕೂಡ ತಾವ್ಯಾರು ಭಾವನಾತ್ಮಕವಾಗಿ ಇಲ್ಲಿ ನಾವು ಯಾರು ವರ್ತಿಸಬಾರ್ದು. ಯಾಕಂದ್ರೆ ಎಮೋಷನಲ್ ಮಾಡೋದ್ರಿಂದ ನಮ್ಗೆ ಒಂದು ರೀತಿಯಾದ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಕೆಲವು ವಿಷಯಗಳನ್ನು ಗೌರವವಾಗಿಟ್ಕೊಂಡು ನಾವು ತಮ್ಮ ಎದುರಿಗೆ ಬಂದಿದ್ದೇವೆ. ನಮಗೆ ಚಿಕ್ಕೋಡಿ ಜಿಲ್ಲೆ ಆಗತಕ್ಕಂಥ ಸಿಹಿ ಸುದ್ದಿಯನ್ನ ನಾವು ಇಷ್ಟರವರೆಗೆ ತಮಗೆ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ತಮ್ಮ ಎದುರಿಗೆ ತರಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.